ಶ್ರೀ ವಿಠಲ ಹೇರೂರವರ 10ನೇ ಪುಣ್ಯ ಸ್ಮರಣೆ ನಿಮಿತ್ತ ಒಂದು ದಿನದ ಚಿಂತನಗೋಷ್ಠಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಕಲಬುರಗಿ ನಗರದಲ್ಲಿ ಇಂದು ವಿಶ್ವೇಶ್ವರಯ್ಯ ಭವನದಲ್ಲಿ ಮಹರ್ಷಿ ವೇದವ್ಯಾಸ ಮಂಥನ ಮತ್ತು ಟ್ರಸ್ಟ್ ಕಲಬುರಗಿ ಹಾಗೂ ಸ್ವಾಭಿಮಾನಿ ಶ್ರೀ ವಿಠಲ್ ಹೇರೂರವರ ಮೆಟ್ರಿಕ್ ನಂತರದ ಬಾಲಕರ ಉಚಿತ ವಸತಿ ನಿಲಯ ಕಲಬುರಗಿ ವತಿಯಿಂದ ದಿವಂಗತ ವಿಠಲ್ ಹೇರೂರ್ ಅವರ 10ನೇ ಪುಣ್ಯ ಸ್ಮರಣೆ ನಿಮಿತ್ತ ಒಂದು ದಿನದ ಚಿಂತನಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಅಂಬಿಗರ ಚೌಡಯ್ಯ, ವೇದವ್ಯಾಸ ಮಹರ್ಷಿ, ಮಾತಾ ಮಾಣಿಕೇಶ್ವರಿ ಅಮ್ಮನವರ ಹಾಗೂ ವಿಠಲ್ ಹೇರೂರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ವೇದಿಕೆ ಮೇಲಿದ್ದ ಶಾಂತಭೀಸ್ಮ ಚೌಡಯ್ಯ ಮಹಾಸ್ವಾಮಿಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಅಲ್ಲಂ ಪ್ರಭು ಪಾಟೀಲ್, ವಿಧಾನ ಪರಿಷತ್ ಸದಸ್ಯರುಗಳಾದ ಸಾಬಣ್ಣ ತಳವಾರ್, ತಿಪ್ಪಣ್ಣಪ್ಪ ಕಮಕನೂರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಮುಖ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಟ್ರಸ್ಟಿನ ಉಪಾಧ್ಯಕ್ಷರಾದ ಅಭಿಷೇಕ್ ಸಂಗವಿಕರ್, ಪ್ರಧಾನ ಕಾರ್ಯದರ್ಶಿಗಳಾದ ಗೀತಾ, ಸಹ ಕಾರ್ಯದರ್ಶಿ ಅನಸೂಯ ಯಲ್ಲಪ್ಪ ತಳವಾರ್ ಸೇರಿದಂತೆ ಸರ್ವ ಸದಸ್ಯರು ಮತ್ತು ವಿಠಲ್ ಹೇರೂರ್ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಎಲ್ಲ ಸಮುದಾಯಗಳನ್ನ ಸಮಾಜವನ್ನು ನೋಡಿದಾಗ ಅನೇಕ ಚಿಂತನೆಗಳು, ಅನೇಕ ಗೋಷ್ಠಿಗಳು ಇವತ್ತು ಎಲ್ಲ ಸಮಾಜದಲ್ಲಿ ಅತ್ಯಂತ ವೇಗವಾಗಿ, ಅತ್ಯಂತ ಪ್ರಬುದ್ಧವಾಗಿ ಅವೆಲ್ಲ ಚಿಂತನೆಯಾಗಿ ಸಮಾಜಗಳು ಅಭಿವೃದ್ಧಿ ಆಗ್ತಾ ಇರುವಂಥದ್ದು ನಾವೆಲ್ಲ ನೋಡ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಸಮಾಜದಲ್ಲಿ ಇಂತಹ ಒಂದು ಪ್ರಜ್ಞಾವಂತ ಕಾರ್ಯಕ್ರಮಗಳು ಅತ್ಯಂತ ಅವಶ್ಯಕ. ಈ ಸಮಾಜಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂತಹ ಹೋರಾಟಗಾರರನ್ನ, ತ್ಯಾಗಿಗಳನ್ನ, ಸಮಾಜದ ಸತ್ಪುರುಷರನ್ನ ಸ್ಮರಿಸುವಂಥದ್ದು, ಚಿಂತನೆ ಮಾಡುವಂಥದ್ದು, ಆ ಚಿಂತನೆ ಮುಖಾಂತರ ಈ ಸಮಾಜದ ಮುಂದಿನ ದಿಕ್ಸೂಚಿಯನ್ನು ನಿರ್ಧಾರ ಮಾಡಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಸಮಾಜಕ್ಕೊಂದು ಹೋರಾಟದ ಹಿಡಿಯಾಗಿ, ಹೋರಾಟದ ಶಕ್ತಿಯಾಗಿ, ಈ ಸಮಾಜಕ್ಕೊಂದು ದಿಕ್ಸೂಚಿಯಾಗಿ ಈ ಸಮಾಜಕ್ಕೆ ಹುಟ್ಟಿ ಬಂದವರೇ ದಿವಂಗತ ವಿಠಲ್ ಹೇರೂರ್ ಅನ್ನುವಂಥ ಒಂದು ದೊಡ್ಡ ಚೇತನ. ಅವರು ಮಾಡಿರ್ತಕ್ಕಂತಹ ಕಾರ್ಯ ನಿಜವಾಗಿ ಅವರು ನಮ್ಮ ಕೋಲಿ ಸಮಾಜದ ಅಂಬೇಡ್ಕರ್ ಅಂತಲ್ಲ, ಬಹಳ ಹೆಮ್ಮೆಯಿಂದ ಹೇಳಬೇಕು. ವಿಠಲ್ ಹೇರೂರ್ ಅವರನ್ನ ಅನುಕೂಲ ಮಾಡತಕ್ಕಂಥ ರೀತಿಯಲ್ಲಿ ಬಹಳ ಒಳ್ಳೆಯ ಕೆಲಸವನ್ನ ಕೈಗೊಂಡಿದ್ದಾರೆ. ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಕರೆಸಿದ್ದಾರೆ. ಅವರ ವಿಚಾರಗಳು, ಅವರ ನೆನಪುಗಳು, ಅವರ ಜೊತೆಯಲ್ಲಿ ನಾನು ಸಾಕಷ್ಟು ಒಡನಾಡಿದ್ದೀನಿ. ಯಾವಾಗಲೂ ಕೂಡ ಯಾವುದೇ ಅಧಿಕಾರಿಗಳನ್ನು ಯಾರನ್ನ ಕೂಡ ಬಿಟ್ಟವಲ್ಲ. ಏನೇ ತಪ್ಪಾದರೂ ಕೂಡ ನೇರವಾಗಿ, ದಿಟ್ಟವಾಗಿ ಮಾತನಾಡ್ತಕ್ಕಂಥ ಒಂದು ಛಲ ಅವರಲ್ಲಿ. ಸುಮ್ಮನೆ ಅಂತಲ್ಲ, ಅರ್ಥ ಇರ್ತಿತ್ತು ಮಾತಿನಲ್ಲಿ. ಸುಮ್ಮನೆ ಚಿಕ್ಕೋಡಿಗೆ ಅಂತಂದ್ರೆ ಮಾತನಾಡ್ತಕ್ಕಂಥದ್ದಲ್ಲ, ಆ ಆಗ್ತಕ್ಕಂಥ ಘಟನೆ ಮನಸ್ಸಿಗೆ ನೋವಾದಾಗ ಮಾತ್ರ ಆ ಮಾತುಗಳನ್ನು ಬರ್ತಿದ್ದು ಹೋಗ್ತಾರೆ. ನಾವು ಕೂಡ ಮನುಷ್ಯರಿದ್ದೇವೆ, ನಮ್ಮನ್ನ ಮನುಷ್ಯರಂತೆ ಕಾಣ್ತಾ ಇರಲಿಲ್ಲ ನೀವು ಅಂತ ಹೇಳಿ ಆ ಭಾವನೆಗಳನ್ನು ಲೆಕ್ಕ ಮಾಡ್ತಕ್ಕಂಥ ರೀತಿಯಲ್ಲಿ ಮನಸ್ಸಿಗೆ ನೋವಾಗಿ ಮಾತನಾಡ್ತದನ್ನ ಯಾರನ್ನ ನೋಯಿಸ್ತಕ್ಕಂಥದ್ದಲ್ಲ. ನನ್ನನ್ನು ಕೂಡ ಮನುಷ್ಯರಂತೆ ನಂಬಿ ತಿಳ್ಕೊಂಡಿರ್ತಕ್ಕಂಥ ವಿಚಾರದಿಂದ ಆ ರೀತಿ ಧ್ವನಿಯನ್ನ ಎತ್ತಿದ್ದ ಅಂತಕ್ಕಂಥ ಮಾತನ್ನ ನಾನು ಸಮೀಪದಿಂದ ಬಹಳಷ್ಟು ನೋಡಿದ್ದೇನೆ. ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾನು ಅವತ್ತೇ ಆಫೀಸ್ಗೆ ಹೋಗಿ ಹೇಳಿದ್ದೀನಿ ಮುಖಂಡರಿಗೆ ಎಲ್ಲ. ಅವರು ಬಹಳ ಖುಷಿಯಾಗಿತ್ತು. ನಮ್ಮ ಧಾರವಾಡ ನಿರ್ಮಲಪ್ಪ ಮಾನವರು ಅವತ್ತು ನನ್ನನ್ನು ಕರ್ಕೊಂಡು ಹೋಗಿದ್ದೀನಿ. ಅವರು ಪಾಪ ಮಹಾರಾಷ್ಟ್ರ ಈಗಾಗಲೇ ಅವರೇನು ಹೇಳಿದ್ರು ಅದೇ ರೀತಿ ಸಹಾಯ ಮಾಡಿರ್ತಕ್ಕಂಥವ್ರು. ಈ ಒಂದು ಶಿಕ್ಷಣದ ಬಗ್ಗೆ ಮತ್ತು ಇನ್ನು ತುಂಬಾ ಹಿರಿಯ ಜನರೆಲ್ಲ ಇನ್ನೂ ಕೂತಿದ್ದೀವಿ. ಮೋಸ್ಟ್ಲಿ ಅದಕ್ಕೆ ಸಮಾಜ ಇನ್ನೂ ಉಳಿತದ ಒಂದು ಭರವಸೆ ಇದೆ. ಆದರೆ ಇವತ್ತು ತರಬರಲ್ಲಿ ಆ ತಾಳ್ಮೆ ಇಲ್ಲ ಅಲ್ಲ. ಇವತ್ತು ಯಾಕೆ ಈ ಕಾರ್ಯಕ್ರಮ ಜಾಸ್ತಿ ಜನ ಬಂದಿದೆ ಅಂದ್ರೆ ಇಲ್ಲಿ DJ ಇಲ್ಲ. ಅಷ್ಟು ಸಂಖ್ಯೆಯಲ್ಲಿದ್ದೀರಿ, ನಾನು ಸಂಖ್ಯೆ ಹೇಳಲ್ಲ, ಅಷ್ಟು ಸಂಖ್ಯೆಯಲ್ಲಿದ್ದೀರಿ ಮುಂದೆ ನಾನು ಹೇಳಿದ್ದೀನಿ. ಅದು ಯಾಕೋ ಏನೋ ಗೊತ್ತಿಲ್ಲ, ಈ ಕಾರ್ಯಕ್ರಮದಲ್ಲಿ ಆ ಮಟ್ಟದ ಜನ ಕಾಣಿಸ್ತಾರೆ. ಯಾಕೆಂದ್ರೆ ಮೊದಲೇ ಯಾರು ನಾವು ಹಿಂದುಳಿದವರು,
ಹಿಂದುಳಿದವರು ಎಲ್ಲಿರ್ತಾರೆ? ಬಹುಶಃ ಇರಬೇಕು ಇರಲಿ, ಅದನ್ನೆಲ್ಲ ನಾನು ತಲೆಗೆ ಹಚ್ಕೊಳ್ಳೋದಲ್ಲ. ಅದು ಒಂದೇ ಕಾರ್ಯಕ್ರಮ ಏನು ಅನ್ನೋದು ನಾನು ಮುಂದೆ ಹಂಚ್ಕೋಬೇಕಾಗಿದೆ. 7/12/2023 ಏನು ಜಾತಿ ಗಣತಿ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಒಂದು ಏನು ಚಿಂತನ ಮಂಥನ ಕಾರ್ಯಕ್ರಮ ವಿಠ್ಠಲ್ ಹೇರೂರವರ 10ನೇ ಒಂದು ಪುಣ್ಯ ಸ್ಮರಣೆಯ ಒಂದು ಕಾರ್ಯಕ್ರಮದಲ್ಲಿ ಹಾಕಿಕೊಂಡಾಗ ಅದಕ್ಕೆ ಬರಬೇಕಾದಂಥ ಅತಿಥಿ ಗಣ್ಯರೆಲ್ಲರೂ ಹಾಜರಾಗಿದ್ದರು. ನಮ್ಮ ಸಮಾಜದ ಗುರುಪೀಠದ ಜಗದ್ಗುರುಗಳು ಸಹಿತ ಹಾಜರಾಗಿದ್ದಾರೆ. ವಿಶೇಷವಾಗಿ ಆ ವಿಷಯ ತಜ್ಞರು ತುಂಬ ವಿವರವಾಗಿ ಮತ್ತು ಮಾಹಿತಿಪೂರ್ಣವಾದಂಥ ಒಂದು ಜಾತಿ ಗಣತಿ ಬಗ್ಗೆ, ಅವರು ಎದುರಿಸಿರುವಂಥ ಸಮಸ್ಯೆಗಳ ಬಗ್ಗೆ, ಅದರ ಉಪಯುಕ್ತತೆಯ ಬಗ್ಗೆ ಎಲ್ಲವನ್ನು ಬಹಳ ತುಂಬ ವಿವರವಾಗಿ ಹೇಳಿ ಸ್ಪಷ್ಟವಾಗಿ ಹೇಳಿದ್ದರಿಂದ ಇದು ಈ ಒಂದಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಅಂತ ನಾನು ಹೇಳ್ತೀನಿ. ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ್ ಮುಕ್ಕ ಅಂತೇಳಿ ಈ ಒಂದು ಮಹರ್ಷಿ ವೇದವ್ಯಾಸ ಚಿಂತನ ಮತ್ತು ಪ್ರೇರಣಾ ಟ್ರಸ್ಟಿನ ಅಧ್ಯಕ್ಷನಾಗಿದ್ದೀನಿ.